ಕಲ್ಕತ್ತಾ ಕಾಳಿಯ ಆಶೀರ್ವಾದ, ದುರ್ಗೆಯ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದ ಪರಿಣಾಮ ಪಶ್ಚಿಮ ಬಂಗಾಳ ಬುಕಣಿಯಾಗಿದೆ. ಇನ್ನು ಜನಮೇಪಿ ಮೇಲಿಕ್ಕೆ ಕೇಳಕ್ಕೆ ಆಗದೇ ಇರುವಂತಹ ಸ್ಥಿತಿ ಒಳಗಡೆ ಟಿಎಂಸಿಯ ಮಮತಾ ಬ್ಯಾನರ್ಜಿ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ 0 ಇಂದ ಇವತ್ತು ಈ ಉತ್ತುಂಗದ ಶಿಖರಕ್ಕೆ ಏರಿರುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟು ಶಕ್ತಿ ಕೊಟ್ಟಂತಹ ಅಲ್ಲಿಯ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ಇದು ಹಿಂದುತ್ವ ಅಲ್ಲದೆ ಬೇರೆ ಏನಲ್ಲ. ಇದು ಹಿಂದುತ್ವ, ದೇಶ. ಹಿಂದುತ್ವ ಅಂತ ಹೇಳಿದ್ರೆ ದೇಶ ಮೊದಲು ಅಂತ ಹೇಳಿದಿರುವಂತದ್ದೇ. ಸೊ ಹಾಗಾಗಿ ಹಿಂದುತ್ವ, ದೇಶ ಬೇರೆ ಅಲ್ಲ, ಎರಡು ಒಂದೇ ಅನ್ನೋದನ್ನು ಸಾಬೀತು ಮಾಡಿರುವಂತದ್ದು ಆ ಒಂದು ಪಶ್ಚಿಮ ಬಂಗಾಳದ ಮತದಾರರ ಹಾಗೂ ಕಾರ್ಯಕರ್ತರ ಒಂದು ದೊಡ್ಡ ಅಭಿಪ್ರಾಯ ಇವತ್ತು ಹೊರಗಡೆಗೆ ಬಂದಿದೆ. ಸೊ ಹಾಗಾಗಿ ಇದು ದೇಶದ ಗೆಲುವು, ಇದು ದೇಶದ ಗೆಲುವು. ಪಶ್ಚಿಮ ಬಂಗಾಳದ ದೇಶದ ಗೆಲುವು ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ದೇಶಕ್ಕೆ ಅಭದ್ರತೆ ಉಂಟು ಮಾಡುವಂತ ಕೆಲಸವಲ್ಲ ಪಶ್ಚಿಮ ಬಂಗಾಳದ ಮೂಲಕ ನಡೀತಾ ಇತ್ತು. ಬಾಂಗ್ಲಾ ವಲಸಿಗರು, ದೇಶದ್ರೋಹಿಗಳು ಅಲ್ಲಿಯ ಮೂಲಕ ಬರ್ತಾ ಇದ್ರು. ತೃಣಮೂಲ ಕಾಂಗ್ರೆಸ್ ಅದಕ್ಕೆ ಶಕ್ತಿ ಕೊಡ್ತಾ ಇತ್ತು. ಅದರ ಅಂತ್ಯ ಇವತ್ತಾಗಿದೆ. ದೇಶದ್ರೋಹಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇವತ್ತು ಮಾಡುತ್ತೆ. ದೇಶ ಅತ್ಯಂತ ಸುರಕ್ಷಿತವಾಗಿರುತ್ತೆ ಅನ್ನೋ ಸಂಗತಿಯನ್ನ ಮತದಾರ ಹೇಳಿದ್ದಾನೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವನೇ ಅಂತದ್ದು. ಅಮಿತ್ ಶಾಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಒಬ್ಬ ತೃಣಮೂಲ ಕಾಂಗ್ರೆಸ್ ಒಬ್ಬ ವ್ಯಕ್ತಿಗೆ. ಅವನು ಇವತ್ತೆಲ್ಲ ಅಡ್ಕೊಂಡಿದ್ದಾನೆ, ಹುಡುಕುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗತ್ತೆ. ಅಭಿಷೇಕ್ ಬ್ಯಾನರ್ಜಿ, ನಿನಗೆ ಅಭಿಷೇಕ ಯಾವ್ದ್ರಲ್ಲಿ ಮಾಡಬೇಕೋ ಅಲ್ಲಿಯ ಮತದಾರ ಇವತ್ತು ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ನಿನ್ನ ಯಾವ ಹಂತಕ್ಕೆ ಹೋಗ್ತೀರಾ ಅನ್ನೋಂಥದ್ದನ್ನು ಅಲ್ಲಿಯ ಜನತೆ ಗಮನಿಸ್ತಾರೆ. ನಿನ್ನ ಉದ್ದಟತನಕ್ಕೆ ಉತ್ತರ ಇವತ್ತಿನ ಬಿಜೆಪಿಯ ಗೆಲುವು, ನಿನ್ನ ಉದ್ದಟತನಕ್ಕೆ ಉತ್ತರ ಇವತ್ತಿನ ನರೇಂದ್ರ ಮೋದಿಯವರ ವಿಜಯೋತ್ಸವದ ಮಾತು ಇವತ್ತು ಸಾಯಂಕಾಲ ಆಡ್ತಾ ಇದ್ದಾರೆ. ಅಂದ್ರೆ ದೇಶದ ಭದ್ರತೆಗೋಸ್ಕರ ಯೋಚನೆ ಮಾಡುವಂತ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕಾರ್ಯಕರ್ತರ ಪಡೆಗೆ ಇವತ್ತು ಅಭೂತಪೂರ್ವದಂತ ಜಯ ಸಿಕ್ಕಿದೆ. ಪಂಚರಾಜ್ಯಗಳ ಚುನಾವಣೆ ಎಲ್ಲ ಆಯ್ತು ಅಲ್ಲಿ. ಅದೇ ಆವಾಗಲೇ ಹೇಳಿದ್ವಿ ನಾವು, ಎಂಪಿ ಅವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಏನ್ ಹೇಳಿದ್ದು, ಪಶ್ಚಿಮ ಬಂಗಾಳ ಬಂದಾಯ್ತು, ಕೇರಳ ಬಾಕಿ ಇದೆ. ಕೇರಳ ಬಾಕಿ ಇದೆ, 5 ವರ್ಷ ಆಟ ಆಡ್ಕೊಂಡು ಬರುತ್ತೆ. ಮುಂದೆ ಭಾರತೀಯ ಜನತಾ ಪಾರ್ಟಿನ ಕೇರಳನು ಕೂಡ ಎಲ್ಲೆಲ್ಲಿ ಕಮ್ಯುನಿಟರ್ ಅಟ್ಟಹಾಸ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಕಗ್ಗೊಲೆಯ ಮೂಲಕ ಬಲಿದಾನಗಳಾಗಿದೆ, ಕಾರ್ಯಕರ್ತರ ಬಲಿದಾನ, ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಆ ಬಲಿದಾನಕ್ಕೆ ಶಕ್ತಿ ಸಿಗ್ತಾ ಇದೆ. ಇಲ್ಲಿಗೆ ಸರ್, ಈಗ ನಾವು ಕಾರಣ ಹುಡುಕಕ್ಕೆ ಹೋಗಲ್ಲ. ಇದು ಹಿಂದುತ್ವದ ಗೆಲುವೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಅದೊಂದು ಪ್ರೋಸೆಸ್. ಅದು ಪ್ರತಿ 20 ವರ್ಷಕ್ಕೊಮ್ಮೆ ಆಗಬೇಕಿತ್ತು, 10 ವರ್ಷಕ್ಕೊಮ್ಮೆ 20. ಅದು ಆ ಪ್ರೋಸೆಸ್ ನಡೆದಿದೆ ಅಷ್ಟೇ. ಅದಕ್ಕೂ ಈ ಚುನಾವಣೆಗಳು ಅದು ಇಲ್ಲಿ ಹಿಂದುತ್ವದ ಗೆಲುವು ಅನ್ನೋದನ್ನ ಸಾಬೀತು ಮಾಡಿದ್ದೇವೆ. ಯಾರು ಒಳನುಸುರುಕೋರರು ಇದ್ರು ಅವರನ್ನೆಲ್ಲ ಹೊರಗೆ ಹಾಕಿದ್ದೇವೆ. ಅದು ನಮ್ಮ ಡ್ಯೂಟಿ. ಅದು ಇನ್ನು ಮುಂದೆ ಒಬ್ಬ ಬರ್ತಾನ ನೋಡ್ತೇವೆ. ಇದು ಭಾರತೀಯ ಜನತಾ ಪಾರ್ಟಿ ಸವಾಲಿದು. ಕಲ್ಕತ್ತಾ ಕಾಳಿಯ ಆಶೀರ್ವಾದ, ದುರ್ಗೆಯ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದ ಪರಿಣಾಮ ಪಶ್ಚಿಮ ಬಂಗಾಳ ಬುಕಣಿಯಾಗಿದೆ. ಇನ್ನು ಜನಮೇಪಿ ಮೇಲಿಕ್ಕೆ ಕೇಳಕ್ಕೆ ಆಗದೇ ಇರುವಂತಹ ಸ್ಥಿತಿ ಒಳಗಡೆ ಟಿಎಂಸಿಯ ಮಮತಾ ಬ್ಯಾನರ್ಜಿ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ 0 ಇಂದ ಇವತ್ತು ಈ ಉತ್ತುಂಗದ ಶಿಖರಕ್ಕೆ ಏರಿರುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟು ಶಕ್ತಿ ಕೊಟ್ಟಂತಹ ಅಲ್ಲಿಯ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ಇದು ಹಿಂದುತ್ವ ಅಲ್ಲದೆ ಬೇರೆ ಏನಲ್ಲ. ಇದು ಹಿಂದುತ್ವ, ದೇಶ. ಹಿಂದುತ್ವ ಅಂತ ಹೇಳಿದ್ರೆ ದೇಶ ಮೊದಲು ಅಂತ ಹೇಳಿದಿರುವಂತದ್ದೇ. ಸೊ ಹಾಗಾಗಿ ಹಿಂದುತ್ವ, ದೇಶ ಬೇರೆ ಅಲ್ಲ, ಎರಡು ಒಂದೇ ಅನ್ನೋದನ್ನು ಸಾಬೀತು ಮಾಡಿರುವಂತದ್ದು ಆ ಒಂದು ಪಶ್ಚಿಮ ಬಂಗಾಳದ ಮತದಾರರ ಹಾಗೂ ಕಾರ್ಯಕರ್ತರ ಒಂದು ದೊಡ್ಡ ಅಭಿಪ್ರಾಯ ಇವತ್ತು ಹೊರಗಡೆಗೆ ಬಂದಿದೆ. ಸೊ ಹಾಗಾಗಿ ಇದು ದೇಶದ ಗೆಲುವು, ಇದು ದೇಶದ ಗೆಲುವು. ಪಶ್ಚಿಮ ಬಂಗಾಳದ ದೇಶದ ಗೆಲುವು ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ದೇಶಕ್ಕೆ ಅಭದ್ರತೆ ಉಂಟು ಮಾಡುವಂತ ಕೆಲಸವಲ್ಲ ಪಶ್ಚಿಮ ಬಂಗಾಳದ ಮೂಲಕ ನಡೀತಾ ಇತ್ತು. ಬಾಂಗ್ಲಾ ವಲಸಿಗರು, ದೇಶದ್ರೋಹಿಗಳು ಅಲ್ಲಿಯ ಮೂಲಕ ಬರ್ತಾ ಇದ್ರು. ತೃಣಮೂಲ ಕಾಂಗ್ರೆಸ್ ಅದಕ್ಕೆ ಶಕ್ತಿ ಕೊಡ್ತಾ ಇತ್ತು. ಅದರ ಅಂತ್ಯ ಇವತ್ತಾಗಿದೆ.
ದೇಶದ್ರೋಹಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇವತ್ತು ಮಾಡುತ್ತೆ. ದೇಶ ಅತ್ಯಂತ ಸುರಕ್ಷಿತವಾಗಿರುತ್ತೆ ಅನ್ನೋ ಸಂಗತಿಯನ್ನ ಮತದಾರ ಹೇಳಿದ್ದಾನೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವನೇ ಅಂತದ್ದು. ಅಮಿತ್ ಶಾಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಒಬ್ಬ ತೃಣಮೂಲ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿಗೆ. ಅವನು ಇವತ್ತೆಲ್ಲ ಅಡ್ಕೊಂಡಿದ್ದಾನೆ, ಹುಡುಕುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗತ್ತೆ. ಅಭಿಷೇಕ್ ಬ್ಯಾನರ್ಜಿ, ನಿನಗೆ ಅಭಿಷೇಕ ಯಾವ್ದ್ರಲ್ಲಿ ಮಾಡಬೇಕೋ ಅಲ್ಲಿಯ ಮತದಾರ ಇವತ್ತು ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ನಿನ್ನ ಯಾವ ಹಂತಕ್ಕೆ ಹೋಗ್ತೀರಾ ಅನ್ನೋಂಥದ್ದನ್ನು ಅಲ್ಲಿಯ ಜನತೆ ಗಮನಿಸ್ತಾರೆ. ನಿನ್ನ ಉದ್ದಟತನಕ್ಕೆ ಉತ್ತರ ಇವತ್ತಿನ ಬಿಜೆಪಿಯ ಗೆಲುವು, ನಿನ್ನ ಉದ್ದಟತನಕ್ಕೆ ಉತ್ತರ ಇವತ್ತಿನ ನರೇಂದ್ರ ಮೋದಿಯವರ ವಿಜಯೋತ್ಸವದ ಮಾತು ಇವತ್ತು ಸಾಯಂಕಾಲ ಆಡ್ತಾ ಇದ್ದಾರೆ. ಅಂದ್ರೆ ದೇಶದ ಭದ್ರತೆಗೋಸ್ಕರ ಯೋಚನೆ ಮಾಡುವಂತ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕಾರ್ಯಕರ್ತರ ಪಡೆಗೆ ಇವತ್ತು ಅಭೂತಪೂರ್ವದಂತ ಜಯ ಸಿಕ್ಕಿದೆ. ಪಂಚರಾಜ್ಯಗಳ ಚುನಾವಣೆ ಎಲ್ಲ ಆಯ್ತು, ಅಲ್ಲಿ ಅದೇ ಆವಾಗಲೇ ಹೇಳಿದ್ವಿ ನಾವು. MP ಅವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಏನ್ ಹೇಳಿದ್ದು? ಪಶ್ಚಿಮ ಬಂಗಾಳ ಬಂದಾಯ್ತು, ಕೇರಳ ಬಾಕಿ ಇದೆ. 5 ವರ್ಷ ಆಟ ಆಡ್ಕೊಂಡು ಬರುತ್ತೆ. ಮುಂದೆ ಭಾರತೀಯ ಜನತಾ ಪಾರ್ಟಿನ ಕೇರಳನು ಕೂಡ ಎಲ್ಲೆಲ್ಲಿ ಕಮ್ಯುನಿಟರ್ ಅಟ್ಟಹಾಸ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಕಗ್ಗೊಲೆಯ ಮೂಲಕ ಬಲಿದಾನಗಳಾಗಿದೆ, ಕಾರ್ಯಕರ್ತರ ಬಲಿದಾನ, ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಆ ಬಲಿದಾನಕ್ಕೆ ಶಕ್ತಿ ಸಿಗ್ತಾ ಇದೆ. ಇಲ್ಲಿಗೆ ಸರ್, ಈಗ ನಾವು ಕಾರಣ ಹುಡುಕಕ್ ಹೋಗಲ್ಲ. ಇದು ಹಿಂದುತ್ವದ ಗೆಲುವೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಅದೊಂದು ಪ್ರೋಸೆಸ್. ಅದು ಪ್ರತಿ 20 ವರ್ಷಕ್ಕೊಮ್ಮೆ ಆಗಬೇಕಿತ್ತು, 10 ವರ್ಷಕ್ಕೊಮ್ಮೆ 20. ಅದು ಆ ಪ್ರೋಸೆಸ್ ನಡೆದಿದೆ ಅಷ್ಟೇ. ಅದಕ್ಕೂ ಈ ಚುನಾವಣೆಗಳು ಅದೇ ಇಲ್ಲಿ ಹಿಂದುತ್ವದ ಗೆಲುವು ಅನ್ನೋದನ್ನ ಸಾಬೀತು ಮಾಡಿದ್ದೇವೆ. ಯಾರು ಒಳನುಸುರುಕೋರು ಇದ್ರು ಅವರನ್ನೆಲ್ಲ ಹೊರಗೆ ಹಾಕಿದ್ದೇವೆ. ಅದು ನಮ್ಮ ಡ್ಯೂಟಿ. ಅದು ಇನ್ನು ಮುಂದೆ ಒಬ್ಬ ಬರ್ತಾನ ನೋಡ್ತೇವೆ. ಇದು ಭಾರತೀಯ ಜನತಾ ಪಾರ್ಟಿ ಸವಾಲಿದು. ಕಲ್ಕತ್ತಾ ಕಾಳಿಯ ಆಶೀರ್ವಾದ, ದುರ್ಗೆಯ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದ ಪರಿಣಾಮ ಪಶ್ಚಿಮ ಬಂಗಾಳ ಬುಕಣಿಯಾಗಿದೆ. ಇನ್ನು ಜಲಮೇಪಿ ಮೇಲಕ್ಕೆ ಕೇಳಕ್ಕೆ ಆಗದೇ ಇರುವಂತಹ ಸ್ಥಿತಿಯೊಳಗಡೆ TMCಯ ಮಮತಾ ಬ್ಯಾನರ್ಜಿ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ 0 ಇಂದ ಇವತ್ತು ಈ ಉತ್ತುಂಗದ ಶಿಖರಕ್ಕೆ ಏರಿರುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟು ಶಕ್ತಿ ಕೊಟ್ಟಂತಹ ಅಲ್ಲಿಯ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ಇದು ಹಿಂದುತ್ವ ಅಲ್ಲದೆ ಬೇರೆ ಏನಲ್ಲ. ಇದು ಹಿಂದುತ್ವ, ದೇಶ. ಹಿಂದುತ್ವ ಅಂತ ಹೇಳಿದ್ರೆ ದೇಶ ಮೊದಲು ಅಂತ ಹೇಳಿದಿರುವಂತದ್ದೇ. ಸೊ ಹಾಗಾಗಿ ಹಿಂದುತ್ವ, ದೇಶ ಬೇರೆ ಅಲ್ಲ, ಎರಡು ಒಂದೇ ಅನ್ನೋದನ್ನು ಸಾಬೀತು ಮಾಡಿರುವಂತದ್ದು ಆ ಒಂದು ಪಶ್ಚಿಮ ಬಂಗಾಳದ ಮತದಾರರ ಹಾಗೂ ಕಾರ್ಯಕರ್ತರ ಒಂದು ದೊಡ್ಡ ಅಭಿಪ್ರಾಯ ಇವತ್ತು ಹೊರಗಡೆಗೆ ಬಂದಿದೆ. ಸೊ ಹಾಗಾಗಿ ಇದು ದೇಶದ ಗೆಲುವು, ಇದು ದೇಶದ ಗೆಲುವು. ಪಶ್ಚಿಮ ಬಂಗಾಳದ ದೇಶದ ಗೆಲುವು ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ದೇಶಕ್ಕೆ ಅಭದ್ರತೆ ಉಂಟು ಮಾಡುವಂತ ಕೆಲಸವನ್ನ ಪಶ್ಚಿಮ ಬಂಗಾಳದ ಮೂಲಕ ನಡೀತಾ ಇತ್ತು. ಬಾಂಗ್ಲಾ ವಲಸಿಗರು, ದೇಶದ್ರೋಹಿಗಳು ಅಲ್ಲಿಯ ಮೂಲಕ ಬರ್ತಾ ಇದ್ರು. ತೃಣಮೂಲ ಕಾಂಗ್ರೆಸ್ ಅದಕ್ಕೆ ಶಕ್ತಿ ಕೊಡ್ತಾ ಇತ್ತು. ಅದರ ಅಂತ್ಯ ಇವತ್ತಾಗಿದೆ. ದೇಶದ್ರೋಹಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇವತ್ತು ಮಾಡುತ್ತೆ. ದೇಶ ಅತ್ಯಂತ ಸುರಕ್ಷಿತವಾಗಿರುತ್ತೆ ಅನ್ನೋ ಸಂಗತಿಯನ್ನ ಮತದಾರ ಹೇಳಿದ್ದಾನೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವನೇ ಅಂತದ್ದು. ಅಮಿತ್ ಶಾಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಒಬ್ಬ ತೃಣಮೂಲ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿಗೆ. ಅವನು ಇವತ್ತೆಲ್ಲ ಅಡ್ಕೊಂಡಿದ್ದಾನೆ, ಹುಡುಕುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗತ್ತೆ. ಅಭಿಷೇಕ್ ಬ್ಯಾನರ್ಜಿ, ನಿನಗೆ ಅಭಿಷೇಕ ಯಾವ್ದ್ರಲ್ಲಿ ಮಾಡಬೇಕೋ ಅಲ್ಲಿಯ ಮತದಾರ ಇವತ್ತು ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ನಿನ್ನ ಯಾವ ಹಂತಕ್ಕೆ ಹೋಗ್ತೀರಾ ಅನ್ನೋಂಥದ್ದನ್ನು ಅಲ್ಲಿಯ ಜನತೆ ಗಮನಿಸ್ತಾರೆ. ನಿನ್ನ ಉದ್ದಟತನಕ್ಕೆ ಉತ್ತರ ಇವತ್ತಿನ ಬಿಜೆಪಿಯ ಗೆಲುವು, ನಿನ್ನ ಉದ್ದಟತನಕ್ಕೆ ಉತ್ತರ ಇವತ್ತಿನ ನರೇಂದ್ರ ಮೋದಿಯವರ ವಿಜಯೋತ್ಸವದ ಮಾತು ಇವತ್ತು ಸಾಯಂಕಾಲ ಆಡ್ತಾ ಇದ್ದಾರೆ. ಅಂದ್ರೆ ದೇಶದ ಭದ್ರತೆಗೋಸ್ಕರ ಯೋಚನೆ ಮಾಡುವಂತ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕಾರ್ಯಕರ್ತರ ಪಡೆಗೆ ಇವತ್ತು ಅಭೂತಪೂರ್ವದಂತ ಜಯ ಸಿಕ್ಕಿದೆ. ಪಂಚರಾಜ್ಯಗಳ ಚುನಾವಣೆ ಎಲ್ಲ ಆಯ್ತು, ಅಲ್ಲಿ ಅದೇ ಆವಾಗಲೇ ಹೇಳಿದ್ವಿ ನಾವು. MP ಅವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಏನ್ ಹೇಳಿದ್ದು? ಪಶ್ಚಿಮ ಬಂಗಾಳ ಬಂದಾಯ್ತು, ಕೇರಳ ಬಾಕಿ ಇದೆ. 5 ವರ್ಷ ಆಟ ಆಡ್ಕೊಂಡು ಬರುತ್ತೆ. ಮುಂದೆ ಭಾರತೀಯ ಜನತಾ ಪಾರ್ಟಿನ ಕೇರಳನು ಕೂಡ ಎಲ್ಲೆಲ್ಲಿ ಕಮ್ಯುನಿಟರ್ ಅಟ್ಟಹಾಸ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಕಗ್ಗೊಲೆಯ ಮೂಲಕ ಬಲಿದಾನಗಳಾಗಿದೆ, ಕಾರ್ಯಕರ್ತರ ಬಲಿದಾನ, ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಆ ಬಲಿದಾನಕ್ಕೆ ಶಕ್ತಿ ಸಿಗ್ತಾ ಇದೆ. ಪ್ಲಸ್ ಆಯ್ತು, ಕಾಂಗ್ರೆಸ್ ಮೈನಸ್ ಆಯ್ತು ಅಂತ ಬಿಜೆಪಿ
ಇಲ್ಲಿಗೆ ಸರ್, ಈಗ ನಾವು ಕಾರಣ ಹುಡುಕಕ್ ಹೋಗಲ್ಲ. ಇದು ಹಿಂದುತ್ವದ ಗೆಲುವೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಅದೊಂದು ಪ್ರೋಸೆಸ್. ಅದು ಪ್ರತಿ 20 ವರ್ಷಕ್ಕೊಮ್ಮೆ ಆಗಬೇಕಿತ್ತು, 10 ವರ್ಷಕ್ಕೊಮ್ಮೆ 20. ಅದು ಆ ಪ್ರೋಸೆಸ್ ನಡೆದಿದೆ ಅಷ್ಟೇ. ಅದಕ್ಕೂ ಈ ಚುನಾವಣೆಗಳು ಅದ್ರ ಇಲ್ಲಿ ಹಿಂದುತ್ವದ ಗೆಲುವು ಅನ್ನೋದನ್ನ ಸಾಬೀತು ಮಾಡಿದ್ದೇವೆ. ಯಾರು ಒಳನುಸುರುಕೋರರು ಇದ್ರು ಅವರನ್ನೆಲ್ಲ ಹೊರಗೆ ಹಾಕಿದ್ದೇವೆ. ಅದು ನಮ್ಮ ಡ್ಯೂಟಿ. ಅದು ಇನ್ನು ಮುಂದೆ ಒಬ್ಬ ಬರ್ತಾನ ನೋಡ್ತೇವೆ. ಇದು ಭಾರತೀಯ ಜನತಾ ಪಾರ್ಟಿ ಸವಾಲಿದು.